ಈಗ ಇರುವ ದೇಶದ ಎಲ್ಲ ರಾಷ್ಟ್ರೀಯ ಪ್ರಾದೇಶಿಕ ಪಕ್ಷಗಳು ತಮ್ಮ ಸ್ವಂತ ಹಿತಾಸಕ್ತಿಗಾಗಿ ರಾಜಕೀಯ ಮಾಡುತ್ತಾ ಭ್ರಷ್ಟಾಚಾರದಲ್ಲಿ ಮುಳುಗಿ ಸಂವಿಧಾನದ ಆಶಯವನ್ನ ಮರೆತಿದೆ ಎಂದು ಚಲನಚಿತ್ರ ನಟ ಚೇತನ್ ಅಹಿಂಸಾ ಹೇಳಿದರು. ಅವರು ಕಾಗವಾಡ ಪ್ರವಾಸ ಮಂದಿರದಲ್ಲಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಆಡಳಿತ ನಡೆಸಿದ ಯಾವುದೇ ರಾಜಕೀಯ ಪಕ್ಷಗಳು ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಒತ್ತು ನೀಡದೆ ಬರೀ ಬೆಂಗಳೂರಿಗೆ ಒತ್ತು ನೀಡಿ ಈ ಭಾಗದ ಜನರಿಗೆ, ಯುವಕರಿಗೆ ಅನ್ಯಾಯ ಮಾಡುತ್ತಾ ಬಂದಿವೆ. ಜನರು ಇದರಿಂದ ರೋಸಿ ಹೋಗಿದ್ದಾರೆ. ಅದಕ್ಕಾಗಿ ರಾಜ್ಯದ ಎಲ್ಲ 224 ಕ್ಷೇತ್ರಗಳಲ್ಲಿ ಓಡಾಟ ಮಾಡಿ ಸಂವಿಧಾನದ ಆಶಯ ಎತ್ತಿ ಹಿಡಿಯುವ ದಲಿತ ಸಂಘ, ಬಹುಜನ ಸಂಘ, ಕಾರ್ಮಿಕ ಸಂಘ, ಭ್ರಷ್ಟಾಚಾರ ವಿರೋಧಿ ಸಂಘ, ಪರಿಸರವಾದಿ ಸಂಘ, ರೈತ ಸಂಘ, ಮಹಿಳಾ ಸಂಘ ಎಲ್ಲರ ಜೊತೆಗೆ ಕರ್ನಾಟಕದಲ್ಲಿ ಸಮಾಜ ನಿರ್ಮಾಣ ಮಾಡಿ ಬರುವ ಚುನಾವಣೆಯಲ್ಲಿ ಸಂವಿಧಾನದ ಶಕ್ತಿ ಕಟ್ಟಲಾಗುವುದು. ಈಗ ಇರುವ ನಾಯಕರು ಈ ಭಾಗದ ಯುವಕರಿಗೆ ಉದ್ಯೋಗವನ್ನ ನೀಡುವ ಕೆಲಸ ಮಾಡುತ್ತಿಲ್ಲ. ಈಗ ಇರುವ MLA, MP ಯಾರಿಗೂ ದೂರದೃಷ್ಟಿ ಇಲ್ಲ. ಕರ್ನಾಟಕವನ್ನ ಅಭಿವೃದ್ಧಿ ಮಾಡಬೇಕು ಎನ್ನುವುದು ಯಾರ ಮನಸ್ಸಿನಲ್ಲೂ ಇದ್ದಂತಿಲ್ಲ. ಎಲ್ಲವನ್ನು ವ್ಯಾಪಾರ ದೃಷ್ಟಿಯಿಂದ ನೋಡುತ್ತಿದ್ದಾರೆ. ಬಂಡವಾಳಶಾಹಿ ವ್ಯವಸ್ಥೆಗೆ ಪ್ರತಿರೋಧವಾಗಿರುವ ಸಮಾಜವಾದದ ಪರವಾಗಿ ಕೆಲಸ ಮಾಡುತ್ತಿವೆ. ದೇಶದಲ್ಲಿರುವ ಸುಮಾರು 3,000 ರಾಜಕೀಯ ಪಕ್ಷಗಳು ಸಂವಿಧಾನದ ಮೂಲ ಆಶಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿಲ್ಲ. ಹೀಗಾಗಿ ಅಭಿವ್ಯಕ್ತ ಪ್ರತಿಭಟನೆ ಹಾಗೂ ಮಾಧ್ಯಮ ಸ್ವಾತಂತ್ರ್ಯವನ್ನ ಕಾಪಾಡುವುದು, ಲೋಕಾಯುಕ್ತ ಬಲಪಡಿಸಿ ಲಂಚ ಮುಕ್ತ ಕರ್ನಾಟಕ ಗುರಿಯೊಂದಿಗೆ ಪಾರದರ್ಶಕ ಆಡಳಿತ ನೀಡೋದು ಘನ ಉದ್ದೇಶ ನಮ್ಮದಾಗಿದೆ ಎಂದು ಹೇಳಿದರು. ಸರ್, ಇವಾಗ ಕಾಗವಾಡಕ್ಕೆ ಬಂದಿರೋ ಉದ್ದೇಶ ಸರ್? ಹೌದು, ಇವತ್ತು ಕಾಗವಾಡಕ್ಕೆ ಬಂದಿದ್ದೀವಿ. ಹಾಂ ಸರ್. ನಮ್ಮ ಉದ್ದೇಶ ಏನಂದರೆ ಕರ್ನಾಟಕಕ್ಕೆ ಒಂದು ಸಂವಿಧಾನದ ಶಕ್ತಿ ಕಟ್ಟಬೇಕು ಅನ್ನೋ ನಮ್ಮ ಉದ್ದೇಶ. ಎಲ್ಲ ಚಳುವಳಿಗಳ ಜೊತೆಗೆ ಸೇರಿ, ಎಲ್ಲ ಸಂಘಟನೆಗಳ ಜೊತೆಗೆ ಸೇರಿ, ದಲಿತ, ಬಹುಜನ, ರೈತ, ಕಾರ್ಮಿಕ, ಪ್ರಾದೇಶಿಕ, ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರು, ವಿದ್ಯಾರ್ಥಿ ಸಂಘಟನೆಗಳು, ಯಾರ್ಯಾರೋ ಒಂದು ಸಂವಿಧಾನದ ಮೂಲ ಆಶಯಗಳು ಎತ್ತಿ ಹಿಡಿತಿದ್ದಾರೋ ನಾವೆಲ್ಲರೂ ಜೊತೆಗೆ ಸೇರಿ ಒಂದು ಕರ್ನಾಟಕಕ್ಕೆ ಒಂದು ಸಮಾಜ ನಿರ್ಮಾಣ ಮಾಡಬೇಕು. ಸೊ ಆ ಶಕ್ತಿನ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಇವಾಗಲೇ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀವಿ. ಭೌಗೋಳಿಕ ನ್ಯಾಯ ಅಂದರೆ ಬರೀ ಬೆಂಗಳೂರು ಬೆಳೆಯೋದು, ಅದನ್ನು ಬೆಳೆಯೋದ ಹೆಸರಲ್ಲಿ ಧ್ವಂಸ ಮಾಡೋದಲ್ಲ. ನಮ್ಮ ಉತ್ತರ ಕರ್ನಾಟಕದ ಭಾಗ, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎಲ್ಲ ರೀತಿ ಭೌಗೋಳಿಕವಾದ ನ್ಯಾಯ ಒದಗಿಸಬೇಕು. ಇಲ್ಲಿ ಅಭಿವೃದ್ಧಿ ಆಗಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಯುವಕರಿಗೆ ಉದ್ಯೋಗ ಸಿಗಬೇಕು. ನಮ್ಮ ಜನರ ಬದುಕಿಗೆ ಒಳ್ಳೆಯದಾಗಬೇಕು. ಸೊ ಇಲ್ಲೇನಾಗ್ತಾ ಇದೆ, ಬೆಳೆದಿರೋರೇ ಬೆಳೀತಾ ಇದೆ, ಬೇರೆ ಬೇರೆ ಕಡೆ ನಿರ್ಲಕ್ಷ್ಯ ಆಗ್ತಾ ಇದೆ. ಸೊ ಆ ದಿಕ್ಕಿನಲ್ಲಿ ಸರಿಪಡಿಸೋದು ಹೇಗೆ, ನ್ಯಾಯ ಒದಗಿಸೋದು ಹೇಗೆ ಅನ್ನೋ ವಿಚಾರವಂತರು, ಹೋರಾಟಗಾರರು, ಯುವಕರು, ಚಿಂತಕರನ್ನು ವಿಚಾರ ಪಡೆದು ಅದು ನನಗೆ ಮುಂದಿನ ಹೆಜ್ಜೆ ನಾವು ಇಡ್ಬೋದು ಅನ್ನೋ ಒಂದು ಕೆಲಸ ನಡೀತಾ ಇದೆ. ಇದೇನು ಮತ್ತೆ ಬರೋ ಎಲೆಕ್ಷನ್ನಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಉದ್ದೇಶ ಇದೆಯಾ? ನಮ್ಮ ಖಂಡಿತ ಕರ್ನಾಟಕಕ್ಕೆ ಒಂದು ಪರ್ಯಾಯ ಶಕ್ತಿ ಬೇಕು. ಪಾಲಿಟಿಕ್ಸ್ ಬೇಕು. ಪಾಲಿಟಿಕ್ಸ್ ಬೇಕೇ ಬೇಕು. ಯಾಕಂದರೆ ನಮ್ಮ ಮಾದರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಪೊಲಿಟಿಕಲ್ ಪವರ್ ಇಸ್ ದ ಮ್ಯಾಸ್ಟರ್ ಕೀ ಟು ಓಪನ್ ಆಲ್ ಲಾಕ್ಸ್ ಅಂಡ್ ಡೋರ್ಸ್ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿಯಲ್ಲಿ ನಮಗೆ ಪೊಲಿಟಿಕಲ್ ಪವರ್ ಅಂದರೆ ಇದ್ದರೆ ಮಾತ್ರ ನಾವು ನಿಜವಾಗ್ಲೂ ಶಾಶ್ವತವಾದ ಪರಿಹಾರಗಳು ಕೊಡ್ಬೋದು, ಸಮಾಜದ ಸಮಸ್ಯೆಗಳಿಗೆ ಒಂದು ಬಗೆಹರಿಸ್ಬೋದು. ಅದು ನಮ್ಮ ಪೊಲಿಟಿಕಲ್ ಪವರ್ ಬೇಕು. ಬಟ್ ಅದನ್ನು ನಾವು ಕಟ್ಟಬೇಕು ಅಂದರೆ 224 ಕಡೆಯೂ ನಮ್ಮ ಸಿದ್ಧಾಂತದ ಮೇಲೆ ನಾವು ಕಟ್ತಾ ಬರ್ಬೋದು. ಅವಾಗ ಕರ್ನಾಟಕಕ್ಕೆ ಭಾಳ ಒಳ್ಳೆಯದಾಗುತ್ತೆ. ಈಗಿನ ಸರ್ಕಾರಗಳು ಏನೂ ಮಾಡ್ತಾ ಇಲ್ಲ. ಈಗಿನ ಸರ್ಕಾರಗಳು ಅವರವರು ಬೇಳೆ ಬೇಯಿಸ್ಬಿಡ್ತಾ ಇದ್ದಾರೆ. ಅವರವ್ರ ವೈಯಕ್ತಿಕ ಲಾಭ ನಡೀತಾ ಇದೆ. ಅದು ಅವರ ಇಚ್ಛಾಶಕ್ತಿಯ ಕೊರತೆ ಇರ್ಬೋದು, ಅದು ಅವರ ಒಂದು ಸಿದ್ಧಾಂತದ ಬದ್ಧತೆಯ ಕೊರತೆ ಇರ್ಬೋದು, ತಿಳುವಳಿಕೆಯ ಕೊರತೆ ಇರ್ಬೋದು, ಅಥವಾ ಒಂದು ಸ್ವಾರ್ಥ ರಾಜಕೀಯ ಆಗಿರ್ಬೋದು. ಅದು ಅನೇಕ ಕಾರಣಗಳಿಂದ ಒಂದು ರೀತಿ ಅವರ ವೈಯಕ್ತಿಕ ಲಾಭ ಮುಂದೆ ಮಾಡ್ತಾ ಇದೆ ಹೊರತು ಸಮಾಜದ ಹಿತಕ್ಕೆ ಅವ್ರು ಕೆಲಸ ಮಾಡ್ತಿರೋದು ಕಡಿಮೆ. ಸೊ ಆ ದಿಕ್ಕಿನಲ್ಲಿ ಇವತ್ತಿನ ದಿನ ಎಲ್ಲ ಒಂದು ಕರ್ನಾಟಕದ ಜನ ಈ ರಾಜಕೀಯ ಪಕ್ಷಗಳಿಂದ ಬೇಸತ್ತೋಗ್ಬಿಟ್ಟಿದ್ದಾರೆ. ಕರ್ನಾಟಕ ಜನರಿಗೆ ಒಂದು ಪರ್ಯಾಯ ಬೇಕಿದೆ. ಆ ಪರ್ಯಾಯ ನಿಜವಾದ ಜನಪರವಾದ ಪರ್ಯಾಯ, ನಿಜವಾದ ಒಂದು ಉತ್ತಮ ಒಂದು ಕನಸಿನ ಪರ್ಯಾಯ, ಅದು ಒಂದು ಸಂವಿಧಾನದ ಪರ್ಯಾಯ. ಅದೇ ನಮ್ಮ ಕನ್ನಡ ಸಮಾಜ. ಯಾಕಂದರೆ ಬರೀ ಕರ್ನಾಟಕದ ಪಕ್ಷಗಳು ಅಷ್ಟೇ ಅಲ್ಲ, ದೇಶದಲ್ಲಿ 3,000 ಪಕ್ಷಗಳು ಯಾರೂ ಕೂಡ ಸಂವಿಧಾನದ ಮೂಲ ಆಶಯಗಳು ಎತ್ತಿಡ್ತಾ ಇಲ್ಲ. ಯಾರಾದರೂ ಮೂಲ ಆಶಯಗಳು ಎತ್ತಿಡ್ತಾ ಇದ್ದಾರೆ ಅಂದರೆ ನಮ್ಮ ಯುವಕರು, ನಮ್ಮ ಸಮಾಜವಾದಿಗಳು, ಸಮಾನತಾವಾದಿಗಳು ಮಾತ್ರ ಅದನ್ನು ಮುಖ್ಯವಾಗಿ ಎತ್ತಿಡ್ತಾರೆ. ಈ ವೇಳೆ ಮುಖಂಡರಾದ ವೆಂಕಟೇಶ್ ಕಾಂಬ್ಳೆ, ಗಣೇಶ್ ಹಿಮಕರ್, ಗೌತಮ್ ಕಾಂಬ್ಳೆ, ಬಾಳಾಸಾಬ್ ರಾವ್, ಓಂಕಾರ್ ಚವಾಣ್, ಅನಿಲ್ ಪಾರೇಜಪೆ, ಚೇತನ್ ಕಾಂಬ್ಳೆ, ಪ್ರತೀಕ್ ಕಾಂಬ್ಳೆ, ಸಂದೀಪ್ ಕಾಂಬ್ಳೆ ಸೇರಿದಂತೆ ಅನೇಕರು ಇದ್ದರು. ವಿಜಯ್ ಮಾತೇಶ್ ಶರ್ಕೇರಿ, ಕೆಎಂಎಂ ಕನ್ನಡ ನ್ಯೂಸ್, ಕಾಗವಾಡ.
100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every rupees 1 lakh diamond value. Available at all Bhima showrooms. TNC apply.